ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಗುರುವಾರ ಆಫ್ಟರ್ನೂನಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಅವರೆಕಾಳನ್ನು ಬಿಡಿಸಿಟ್ಕೊಂಡೆ, ಮತ್ತು ಸ್ವಲ್ಪ ಮೆಹಂದಿ ಇತ್ತು, ಲಾಸ್ಟ್ ಟೈಮ್ ತೊಗೊಂಡಿದ್ದು ಅದಿತ್ತು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನೇ ಹಾಕ್ಕೊಂಡಿದ್ದು ಗ್ರಾಸರೀಸನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ, ಅದು ಬಂದಿತ್ತು, ಅದನ್ನು ಇಸ್ಕೊಂಡು ಬಂದೆ. ನೆಕ್ಸ್ಟ್ ಇಲ್ಲಿ ಕಾಯಿ ಮಿಠಾಯಿ ಮಾಡ್ಕೊಳ್ಳೋಣ ಅಂತ ಹಸ್ಬೆಂಡು ವೀಕ್ ಆಫ್ ಇತ್ತು, ಸೊ ಅವ್ರು ಕೇಳ್ತಾಯಿದ್ರು ಮಾಡಿಕೊಡು ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಕಾಯಿ ಮತ್ತು ಏಲಕ್ಕಿನ ರುಬ್ಬಿಟ್ಕೋತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಬನ್ನಿ ನಾನು ಯಾವ ರೀತಿ ಕಾಯಿ ಮಿಠಾಯಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ಗೆ ಒಂದು ಪ್ಯಾನನ್ನು ಇಟ್ಕೊಂಡು, ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಬೇಕು. 1.5 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂತಹ ಕಾಯಿ ಮತ್ತು ಏಲಕ್ಕಿ ಅದನ್ನು ಸೇರಿಸ್ಕೊಬೇಕು. ನೀರು ಏನೋ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮಿಡಲಲ್ಲಿ ಕ್ರಷ್ ಮಾಡಿ ಒಂದು ಅಚ್ಚು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು ಅಚ್ಚು ಬೆಲ್ಲನ ಮಾತ್ರ ತೊಗೊಂಡಿರೋದು, ಸಾಕಾಗುತ್ತೆ. ಒಂದು ತೆಂಗಿನಕಾಯಿಗೆ ಒಂದು ಅಚ್ಚು ಬೆಲ್ಲ ಸಾಕಾಗುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸ್ಮಾಲ್ ಸೈಜ್ ತೆಂಗಿನಕಾಯಿನ ತೊಗೊಂಡಿರೋದು, ಹಾಗಾಗಿ ಒಂದು ಅಚ್ಚನ್ನು ಯೂಸ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಸ್ವಲ್ಪ ದಪ್ಪ ಕಾಯಿನ ತೊಗೊಂಡ್ರೆ 2 ಅಚ್ಚನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟ ಅಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಬಹುಶಃ ಯಾರೂ ಸೇರಿಸ್ಕೊಳ್ಳಲ್ಲ ಹಾಲು ಅಂದರೆ ಮಾಡುವಾಗ, ನಾನು ಸೇರಿಸ್ಕೊತೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಟೇಸ್ಟ್ ಅಷ್ಟೇ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊತಾ ಇದ್ದೀನಿ. ಮಧ್ಯೆ ತುಪ್ಪನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಅಂಟು ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪವನ್ನು ಸವರಿ ಎತ್ತಿಟ್ಕೋತಾ ಇದ್ದೀನಿ. ಈ ಕಾಯಿದು ಮಿಶ್ರಣನ ಅಲ್ಲಿ ಸ್ಪ್ರೆಡ್ ಮಾಡಬೇಕು. ಸೊ ಹಾಗಾಗಿ ಈ ರೀತಿ ಅಂಟಬಾರ್ದು, ಈ ರೀತಿ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದು ಸ್ವಲ್ಪ ಲೆಂದಿ ಪ್ರೋಸೆಸ್ಸು, ಇದು ಮಾಡೋದು ತುಂಬ ಲೇಟ್ ಆಗುತ್ತೆ, ಆದರೆ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊಂಡೆ. ಬಿಸಿ ಇದ್ದಾಗಲೇ ನಾವು ತುಪ್ಪ ಸವರಿ ಇಟ್ಕೊಂಡಿರ್ತೀವಲ್ಲ, ಆ ಪ್ಲೇಟ್ಗೆ ಇದನ್ನು ಸ್ಪ್ರೆಡ್ ಮಾಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬಹುದು. ನಾವು ಚಿಕ್ಕವರಿರಬೇಕಾದ್ರೆ 1 ಪೀಸ್ಗೆ 1 ರೂಪಾಯಿ ಕಾಯಿ ಮಿಠಾಯಿ ಅದನ್ನು ತೊಗೊಂಡು ತಿಂತಾಯಿದ್ವಿ. ತುಂಬಾ ಟೇಸ್ಟ್ ಆಗಿರ್ತಿತ್ತು. ಬೆಲ್ಲದಿಂದ ಮಾಡೋದು ಮತ್ತು ಸಕ್ಕರೆಯಿಂದನೂ ಸಹ ಮಾಡ್ತಾರೆ. ಅದೊಂಥರ ಟೇಸ್ಟ್ ಚೆನ್ನಾಗಿರ್ತಿತ್ತು. ಮತ್ತು ನಮ್ಮ ದೊಡ್ಡಪ್ಪ ಅವರು ಹಾಲು ವ್ಯಾಪಾರ ಮಾಡ್ತಾಯಿದ್ರು. ಅವರು ಎಲ್ಲ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ರಲ್ಲ, ಅಲ್ಲಿ ಕಾಯಿ ಮಿಠಾಯಿ ಎಲ್ಲ ಮನೇಲೇ ಮಾಡ್ತಾಯಿದ್ರಂತೆ. ಅಲ್ಲಿ ಒಂದು ಪ್ಯಾಕೆಟ್ ತಂದುಬಿಡೋರು, 60 ರೂಪಾಯಿ ಅನಿಸುತ್ತೆ ಆವಾಗ. 60 ರೂಪಾಯಿ ಅದನ್ನು ತಂದು ಕೊಟ್ಬಿಡೋರು ನಮಗೆ. ನಾವಂತೂ ಅದನ್ನು ಎಷ್ಟು ತುಂಬ ಅಂದರೆ ಬಚ್ಚಿಟ್ಕೊಂಡು ತಿಂತಾಯಿದ್ದೆ. ಅದು ನೆನಪು ಬಂತು, ಹಾಗಾಗಿ ಹೇಳಿದೆ. ನೋಡಿ, ಈ ಶೇಪ್ಗೆ ನಾನು ಮಾಡಿಕೊಂಡೆ ಕಾಯಿ ಮಿಠಾಯಿದು. ಇವಾಗ ಅದನ್ನು ಕಟ್ ಮಾಡಿ ಅದ್ರ ಮೇಲೆ ಬಾದಾಮಿಯನ್ನು ಸ್ಟಿಕ್ ಮಾಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಅದು ಪೀಸ್ ಚೆನ್ನಾಗಿ ಕಟ್ ಆಗುತ್ತೆ. ಬಿಸಿಯಲ್ಲೇ ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಶೇಪ್ ಚೆನ್ನಾಗಿ ಬರಲ್ಲ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದಾದಮೇಲೆ ಕಟ್ ಮಾಡಿದ್ರೆ ನೋಡಿ ಈ ರೀತಿ ಪೀಸ್ ಬರುತ್ತೆ.
ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನಿಲ್ಲಿ ಗ್ರಾಸರೀಸ್ ಆರ್ಡರ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಆಯಿಲ್ ಸಹ ಖಾಲಿಯಾಗಿತ್ತು ಮತ್ತು ಹಸ್ಬೆಂಡ್ಗೆ ಇಪಿ ಮತ್ತು ಮ್ಯಾಗಿ ಎಲ್ಲ ಕೇಳ್ತಾಯಿದ್ರು. ಹಾಗಾಗಿ ಮ್ಯಾಗಿ ಮತ್ತು ಇಪಿ ಎರಡೂ ಆರ್ಡ್ರ್ ಮಾಡಿದೆ. ಟೈಟ್ ಪ್ಲಸ್ ಸಹ ಖಾಲಿಯಾಗಿತ್ತು. ನಾವು ಸರ್ಫೆಕ್ಸಲ್ಲಿ ಯೂಸ್ ಮಾಡ್ತಿದ್ವಿ, ಅಲ್ಲಿ ಸರ್ಫೆಕ್ಸಲ್ಲು ನಾಟ್ ಅವೈಲಬಲ್ ಅಂತ ತೋರಿಸ್ತು. ಹಾಗಾಗಿ ಟೈಡನ್ನೇ ತೊಗೊಂಡೆ ಮತ್ತು ಕೊಕೊನಟ್ ಆಯಿಲ್ ತೊಗೊಂಡೆ. ಕಿಸಾನ್ ಜಾಮ್ ಸಹ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ನಾನು ಇನ್ನೂ 1 kg ಅಂದರೆ ಮಿಸ್ಸಾಗೆಲ್ಲೋ 2 kg ಕ್ಲಿಕ್ ಆಗಿಬಿಟ್ಟಿದೆ. ಅದು 2 kg ಬಂದಿತ್ತು. ಟೊಮೊಟೊ ಕೆಚಪ್ ಸಹ ಹಾಗೆ ಆಗಿದೆ. ನಾನು ಸ್ಮಾಲ್ ಪ್ಯಾಕೆಟ್ ಆರ್ಡ್ರ್ ಕೊಟ್ಟಿದ್ದು, ಅದು ಸ್ವಲ್ಪ ಜಾಸ್ತಿ ಇದು ತೊಗೊಬಿಟ್ಟಿದೆ. ಪರವಾಗಿಲ್ಲ ಅಂತ ಎತ್ತಿಟ್ಕೊಂಡೆ. ಮಧ್ಯಾಹ್ನ ಅಡುಗೆ ಅನ್ನ ಮಾತ್ರ ಮಾಡ್ಕೊಂಡಿದ್ದೆ ಅಷ್ಟೇ. ಹಸ್ಬೆಂಡು ಸಾಂಬಾರು ತೊಗೊಂಡು ಬಂದಿದ್ದರು ಹೋಟ್ಲಿಂದ. ಊಟ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಹ ಸ್ನಾನ ಮಾಡಿಕೊಂಡು ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೋದ್ವಿ. ATM ಅಲ್ಲಿ ಸಹ ದುಡ್ಡು ತೊಗೊಂಡು ಹೋದ್ವಿ. ಬಟ್ ನಮಗೆಲ್ಲ ಶಾಕ್ ಆಯಿತು. ಏನಕ್ಕೆ ಅಂದರೆ ವಿಜಯನಗರ ಫುಡ್ ಸ್ಟ್ರೀಟ್ ಕ್ಲೋಸ್ ಆಗಿದೆ. ಕಾರಣ ಬಂದು ಯಾರ ಹತ್ರನೂ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ ಕರೆಕ್ಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಕಂಪ್ಲೀಟ್ಲಿ ಕ್ಲೋಸ್, ಯಾವ ಅಂಗಡಿಯೂ ಸಹ ಓಪನ್ ಇಲ್ಲ. ತುಂಬಾ ಬೇಜಾರಾಯಿತು. ಅಯ್ಯೋ ಬಂದಿದ್ದು ವೇಸ್ಟ್ ಆಯ್ತಲ್ಲ ಅಂತ. ಸರಿ ಇನ್ನೇನು ವೇಸ್ಟ್ ಆಗೋದೇನು ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂಗಾರಪೇಟೆ ಚಾಟ್ಸ್ಗೆ ಹೋದ್ವಿ. ಅಲ್ಲೇ ಸ್ವಲ್ಪ ನಿಯರ್ ಇದೆ. ಅಲ್ಲಿ ಹೋಗಿ ಮಸಾಲೆ ಪುರಿ ತಿಂದ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ವಿಜಯನಗರ ಫುಡ್ ಸ್ಟ್ರೀಟು ಕ್ಲೋಸ್ ಆಗಿದ್ದು ತುಂಬಾ ಬೇಜಾರಾಯಿತು. ಯಾಕಂದರೆ ಎಷ್ಟೋ ಜನ ಅಲ್ಲಿ ಜೀವನನ ಕಟ್ಕೊಂಡಿದ್ದಾರೆ. ಮತ್ತು ಇವಾಗ ಕಟ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡಿದರು ಪಾಪ ಎಷ್ಟೋ ಜನ. ಅವ್ರ ಹೊಟ್ಟೆ ಮೇಲೆಲ್ಲ ಹೊಡೆದಂಗಾಯಿತು ಅಲ್ವಾ ಅಂತ ಅನ್ನಿಸ್ತಾ ಇದೆ. ತುಂಬಾ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನೆಕ್ಸ್ಟ್ ಇಲ್ಲಿ ಬಟ್ಟೆನ ಆಲ್ಟ್ರೇಷನ್ಗೆ ಕೊಟ್ಟಿದ್ದೆ, ಅದನ್ನು ಸಹ ಈಸ್ಕೊಂಡು ಬಂದೆ. ಹೇಗಿದೆ ಬಟ್ಟೆ ಕಮೆಂಟ್ ಮಾಡಿ. ಡೈಲಿ ವೇರ್ಸ್ಗೆ ಇಲ್ಲೇ ತೊಗೊಂಡಿದ್ದು 500 ರುಪೀಸು. ಅದನ್ನ ಇಸ್ಕೊಂಡು ಮತ್ತೆ ಮನೆಗೆ ಬಂದು ಅಡುಗೆ ಎಲ್ಲ ಸಾಂಬಾರೆಲ್ಲ ಮಾಡಿ ಇಲ್ಲಿ ಹಸ್ಬೆಂಡ್ಗೆ ಸೈಡ್ಗೆ ಬೆಡ್ ರೋಸ್ಟನ್ನು ಮಾಡ್ಕೋತಾ ಇದ್ದೀನಿ. ಸೈಡ್ಗೆ ಏನೂ ಮಾಡಲಿಲ್ಲ, ಯಾಕಂದರೆ ಹೊರಗಡೆನೇ ತಿನ್ಕೊಂಬಂದಿದ್ವಲ್ಲ. ಆದರೆ ಹಸ್ಬೆಂಡು ಕೇಳಿದ್ರು ಸೈಡ್ಗೆ ಏನಾದರೂ ಬೇಕು ನನಗೆ ಬೇಕು ಅಂತ ಕೇಳಿದ್ರು. ಹಾಗಾಗಿ ಅವ್ರಿಗೆ ಬೆಡ್ ರೋಸ್ಟನ್ನು ಮಾಡ್ಕೋತಾ ಇದ್ದೀನಿ. ಸಿಂಪಲ್. ಸಿಂಪಲ್ಲಾಗಿ ಬೆಡ್ ರೋಸ್ಟ್ ಮಾಡೋದು ತುಂಬಾ ಈಸಿ. ಫಸ್ಟ್ಗೆ ಸ್ಟವ್ ಹಚ್ಚಿ ಒಂದು ತವಾನ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಬೆಡ್ಡನ್ನು ಹಾಕಿ ಅದಕ್ಕೆ ತುಪ್ಪವನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡಿ ತಿರುವಾಕಿದ್ರೆ ಒಂದು 5 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುವಾಕಿದ್ರೆ ಸಿಂಪಲ್ಲಾಗಿ ಬೆಡ್ ರೋಸ್ಟ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ತುಂಬ ಸಿಂಪಲ್ಲು. ಫೈನಲಿ ರೋಸ್ಟ್ ಎಲ್ಲ ಮಾಡಿಕೊಂಡು ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.